ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ಪ್ರವೇಶ ಪತ್ರಗಳನ್ನು ತಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಿ. ನಾಳೆ ಎಲ್ಲ ಪ್ರವೇಶ ಪತ್ರಗಳೊಂದಿಗೆ ನೀವು ಪರೀಕ್ಷಾ ಕೇಂದ್ರವನ್ನು ತಲುಪಬೇಕಾಗತ್ತೆ. ಹಾಗಾದರೆ ಪರೀಕ್ಷೆಗಾಗಿ ನಿಮಗೆ ಮಂಡಳಿಯವರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಖಂಡಿತವಾಗಿ ಈ ಸೂಚನೆಗಳನ್ನು ನೀವು ಪಾಲಿಸಲೇಬೇಕು. ಈ ಸೂಚನೆಗಳನ್ನು ಪಾಲಿಸದೇ ಇಲ್ಲ ಅಂತಂದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸ್ಕ್ಯೂಸ್ಗೆ ಅವಕಾಶ ಇಲ್ಲ. ಕಡ್ಡಾಯ ಇದೆ ಪಾಲಿಸ್ತಕ್ಕಂಥದ್ದು. ಮೊದಲ ಸೂಚನೆ ಇದೆ, ಪ್ರವೇಶ ಪತ್ರವಿಲ್ಲದೆ ಪರೀಕ್ಷೆ ಬರೆಯಲು ಅವಕಾಶ ಇರೋದಿಲ್ಲ. ಯಾರೆಲ್ಲ ನೀವು ಎಕ್ಸಾಮ್ ಬರೀತಾ ಇದ್ದೀರಲ್ಲ, ಎಕ್ಸಾಮ್ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಲೇಬೇಕು. ಎಕ್ಸಾಮ್ ಹಾಲ್ ಟಿಕೆಟ್ ಇರದೇ ಇದ್ದರೆ ನಿಮಗೆ ಎಕ್ಸಾಮಲ್ಲಿ ಕೂಡಕ್ಕೆ ಅವಕಾಶನೇ ಕೊಡೋದಿಲ್ಲ. ಎರಡನೇದು, ಪರೀಕ್ಷೆ ಪ್ರಾರಂಭವಾಗುವ ಸಾಕಷ್ಟು ಮುಂಚಿತವಾಗಿ ಪರೀಕ್ಷಾ ಕೇಂದ್ರದಲ್ಲಿ ಹಾಜರಿರಬೇಕು. ಯಾವಾಗ ಎಕ್ಸಾಮ್ ಕೇಂದ್ರ ಇದೆಯಲ್ಲ, ಪರೀಕ್ಷೆಗಿಂತ ಮುಂಚೆನೇ ನೀವು ನನಗನ್ಸುತ್ತೆ 9 ಗಂಟೆಗಾದರೂ ನೀವು ಎಕ್ಸಾಮ್ ಸೆಂಟ್ರಲ್ಲಿರಿ. 9:30ಕ್ಕೆ ಅದೆಲ್ಲ ನಿಮಗೆ ಗೇಟ್ ಓಪನ್ ಮಾಡ್ತಾರೆ ನಿಮ್ಮ ಎಕ್ಸಾಮ್ ಸೆಂಟ್ರದ್ದು. ನಿಮಗೆ ಹೋಗ್ಲಿಕ್ಕೆ ಒಳಗಡೆ ಅಲೌಡ್ ಮಾಡ್ತಾರೆ. ನೆನಪಿರಲಿ, 10 ಗಂಟೆ 30 ನಿಮಿಷದ ನಂತರ ಪರೀಕ್ಷಾ ಕೊಠಡಿಗೆ ಒಳಗೆ ಪ್ರವೇಶಿಸಲು ಅವಕಾಶ ಇಲ್ಲ. ಯಾಕೆಂದರೆ 10 ಗಂಟೆಗೆ ಆಲ್ರೆಡಿ ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಕೊಟ್ಟಿರ್ತಾರೆ. ಮಕ್ಕಳೆಲ್ಲರೂ ಅರ್ಧ ಗಂಟೆಯಿಂದ ಪರೀಕ್ಷೆ ಪ್ರಾರಂಭವಾಗಿರ್ತದೆ ಬರಲಿಕ್ಕೆ. ನೀವೆಲ್ಲಾದರೂ 10 ಗಂಟೆ 30 ನಿಮಿಷಕ್ಕೆ ಹೋದರೆ, ಅದರ ನಂತರ ಹೋದರೆ ನಿಮಗೆ ಒಳಗಡೆ ಬಿಡೋದೇ ಇಲ್ಲ. ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಮೊದಲ ಅರ್ಧ ಗಂಟೆ ಆಗುವವರೆಗೆ ಪರೀಕ್ಷಾ ಕೊಠಡಿಯಿಂದ ಹೊರಗಡೆ ಹೋಗುವ ಹಾಗಿಲ್ಲ. ನೋಡಿ, ನೀವೇನಾದರೂ ಮೊದಲ ಅರ್ಧ ಗಂಟೆ ಆಗೋಕ್ಕಿಂತ ಮುಂಚೆನೇ ಹೊರಗಡೆ ಹೋಗ್ತೀನಿ ಅಂದರೆ ಹೊಟ್ಟೆ ಬಿಡೋದಿಲ್ಲ. ಅರ್ಧ ಗಂಟೆ ನಂತರ ಪೂರ್ಣಗೊಳ್ಳುವ ಮುನ್ನ ಪರೀಕ್ಷಾ ಕೊಠಡಿ ಬಿಟ್ಟು ಹೊರಗೆ ಹೋಗಬೇಕಾದರೆ ಉತ್ತರ ಪತ್ರಿಕೆ ಪ್ರಶ್ನೆ ಪುಸ್ತಿಕೆಯನ್ನು ಹಿಂದಿರುಗಿಸಿ ಹೋಗತಕ್ಕದ್ದು. ಒಮ್ಮೆ ಹೊರಗೆ ಹೋದ ನಂತರ ಮತ್ತೆ ಪರೀಕ್ಷಾ ಕೊಠಡಿಗೆ ಪ್ರವೇಶ ನೀಡಲಾಗುವುದಿಲ್ಲ. ಕೆಲವೊಂದು ಸಲ ಏನಾಗ್ತದಪ್ಪ ಅಂತಂದ್ರೆ, ನಮ್ಮ ಹುಡುಗರಿಗೆ ಏನಾಗ್ತದೆ, ಒಟ್ಟೆ ಎಕ್ಸಾಮ್ ಮೈಂಡ್ ಸ್ಟ್ರಕ್ ಆಗ್ತದೆ, ನಾನು ಹೊರಗಡೆ ಹೋಗೇ ಬಿಡ್ತೀನಿ, ಇಲ್ಲಿಂದ ಮುಕ್ತಿ ಪಡಿತೀನಿ ಅಂತ ಹೇಳ್ತಾರೆ. ಹಾಗೇನಾದರೂ ನಿಮ್ಗೆ ಅನಿಸಿದ್ರೆ ಖಂಡಿತವಾಗಿ ನಿಮ್ಮ ಆನ್ಸರ್ ಪೇಪರು ಕ್ವಶನ್ ಪೇಪರ್ ಎರಡನ್ನೂ ಕೂಡ ನೀವೇನು ಮಾಡಬೇಕು, ನಿಮ್ಮ ರೂಮ್ ಇನ್ವಿಜಿಲೇಟರ್ಗೆ ಕೊಟ್ಟು ನೀವು ಹೊರಗಡೆ ಹೋಗಬೇಕಾಗ್ತದೆ. ಒಂದು ಸಲ ಗೇಟ್ ಔಟ್ ಆದ್ರೆ ಗೇಟಲ್ಲಿ ಮತ್ತೆ ಇನ್ನು ಒಳಗಡೆ ತಗೊಳ್ಳೋದೇ ಇಲ್ಲ. ಪರೀಕ್ಷಾ ವಿಷಯಕ್ಕೆ ಸಂಬಂಧಿಸಿದಂತೆ ಬರೆದಿರುವ ಯಾವುದೇ ಪುಸ್ತಕ, ಚೀಟಿ, ಕಾಗದ, ಕೈಬರ ಚೀಟಿ, ವಿದ್ಯುನ್ಮಾನ ಉಪಕರಣ, ಮೊಬೈಲ್ ಫೋನ್ಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ತರಬಾರ್ದು. ಏನಾದರೂ ನೀವು ಓದಿರ್ತೀರಂತಂದ್ರೆ ಆ ಎಕ್ಸಾಮ್ ಹಾಲ್ ಹೋಗೋಕ್ಕಿಂತ ಮುಂಚೆನೇ ಗೇಟಲ್ಲೇ ಎಲ್ಲ ಒಗೆದು ಫ್ರೀ ಆಫ್ ಮೈಂಡಿಂದ ಹೋಗ್ರಿ. ಏನಾದರೂ ಬರೆದಿರ್ತಕ್ಕಂಥ ಕಾಗದದ ಚೀಟಿ ಆಗಿರ್ಬೋದು, ಕೈಬರದ ನೋಟ್ಸ್ ಆಗಿರ್ಬೋದು, ಆಮೇಲೆ ವಿದ್ಯುನ್ಮಾನ ಉಪಕರಣಗಳು, ಕೆಲವೊಂದು ಕಡೆ ಮೈಕ್ರೋಫೋನ್ ಹಾಕೊಂಡು ಬರ್ತಾರೆ, ಸ್ಮಾರ್ಟ್ ವಾಚ್ಗಳನ್ನು ಹಾಕೊಂಡು ಬರ್ತಾರೆ, ಹಂಗೋ ಮೊಬೈಲ್ ಫೋನ್ಗಳನ್ನು ಸಹಿತ ತಂದಿರ್ತಾರೆ. ಅದನ್ನೇನೂ ನಿಮಗೆ ಎಕ್ಸಾಮ್ ಕೊಠಡಿಯೊಳಗೆ ಓದಲಿಕ್ಕೆ ಅವಕಾಶ ಇಲ್ಲ. ಅನ್ಲಾಗ್ ಕೈ ಗಡಿಯಾರದ ಬಳಕೆಗೆ ಅನುಮತಿಸಿದೆ. ಅನ್ಲಾಗ್ ಅಂದರೆ ಗೊತ್ತಿದೆ ಇಲ್ಲ, ಟಿಕ್ ಟಿಕ್ ಅಂತದಲ್ಲ, ಹೆಂಗೆ ಇಟ್ ಮೀನ್ಸ್ ಸಾದಾ ವಾಚ್ ನೀವು ಏನು ಮಾಡ್ಬೋದು, ಹಾಕ್ಕೊಳ್ಬೋದು. ಡಿಜಿಟಲ್ ಮತ್ತು ಸ್ಮಾರ್ಟ್ ಕೈ ಗಡಿಯಾರ ಬಳಕೆಯನ್ನು ಪರೀಕ್ಷಾ ಕೊಠಡಿಯಲ್ಲಿ ನಿಷೇಧಿಸಿದೆ. ಯಾವುದೇ ಕಾರಣಕ್ಕೂ ಡಿಜಿಟಲ್ ಆಗಲಿ, ಆಮೇಲೆ ಈ ಸ್ಮಾರ್ಟ್ ವಾಚ್ ಬಂದವಲ್ಲ, ಅವು ಯಾವಕ್ಕೂ ಕೂಡ ಎಕ್ಸಾಮಲ್ಲಿ ಅಲೌಡೇ ಇಲ್ಲ. ಯಾವುದೇ ಕಾರಣದಿಂದ ಗೈರು ಹಾಜರಿರುವ ಅಭ್ಯರ್ಥಿಗಳ ಸ್ಥಳದಲ್ಲಿ ಕುಳಿತು ಪರೀಕ್ಷೆ ಬರೆಯಬಾರದು. ಯಾರಾದರೂ ಬದಲಿ ವಿದ್ಯಾರ್ಥಿಗಳಾಗಿ ಬರೀಲಿಕ್ಕೆ ಅವಕಾಶ ಇಲ್ಲ. ವಿಷಯ ಸಂಕೇತದ ಮುಂದೆ ನೀಡಿರುವ ಸಂಕೇತವು ಪುನರಾವರ್ತಿತ ಅಭ್ಯರ್ಥಿ ಅಂತ ಸೂಚಿಸ್ತದೆ. ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ, ನಿಮ್ಮ ಎಕ್ಸಾಮಲ್ಲಿ ಕೆಲವೊಂದಿಷ್ಟು ಯಾರು ರಿಪೀಟರ್ಸ್ಗೆ ಸಂಬಂಧಪಡ್ತದೆ, ಆಮೇಲೆ ಬಾಕಿ ಎಲ್ಲನೂ ಕೂಡ ಸೇಮ್ ಅದ. ಒಟ್ಟಾರೆ ಹೋಗ್ಬೇಕಂದ್ರೆ ನಾಳೆ ಹಾಲ್ ಟಿಕೆಟ್ ತೊಗೊಂಡೋಗ್ರಿ, ಯೂನಿಫಾರ್ಮ್ ಹಾಕ್ಕೊಂಡೋಗ್ರಿ. ಎಕ್ಸಾಮ್ ಸೆಂಟ್ರ್ಗಿಂತ ಹೋಗೋಕ್ಕಿಂತ ಮುಂಚೆ ಅರ್ಧ ಗಂಟೆ ಲಘುನ ಹೋಗ್ರಿ. ಹೋಗ್ತಕ್ಕಂಥ ಜಾಗದಲ್ಲಿ ಫಸ್ಟ್ ಎಂಟ್ರೆನ್ಸ್ ಆದಮೇಲೆ ಬೆಂಚ್ ಅದೆಲ್ಲ ನೋಡ್ಕೊಡ್ರಿ. ಎಲ್ಲಿ ಕಿಟಕಿ ಒಳಗಡೆ, ಬೆಂಚ್ ಒಳಗಡೆ ಏನಾದರೂ ಕಾಗದ, ಚೀಟಿ ಗೀಟಿ ತಂದರೆ ಎಲ್ಲನೂ ತೆಗೆದುಕೊಟ್ಟು ಹೊರಗಡೆ ಇಟ್ಟು, ನಿಮ್ಮೆಲ್ಲ ಏನೂ ನಿಮ್ಮ ಕಡೆ ಏನೂ ಇಲ್ಲ ಅಂತ ಶ್ಯೂರಿಟಿ ಆಗಿ ನೀವು ಕೊಡಬೇಕು. ಆವಾಗ ಮಾತ್ರ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಒಂದು ರೀತಿ ರಿಲ್ಯಾಕ್ಸ್ ಮೈಂಡ್ ಆಗ್ತದೆ. ಆಮೇಲೆ ನಾಳೆ ಭಾಳಷ್ಟು ವಿದ್ಯಾರ್ಥಿಗಳು ಹೆದರಿಕೆ ಅಂಜೋ ಚಾನ್ಸಸ್ ಭಾಳ ಅದ. ಯಾಕಂದ್ರೆ ಫಸ್ಟ್ ಪೇಪರ್ ಭಾಳ ಮಂದಿ ಹೇಳ್ತಾರೆ, ಸರ್ ನನಗೆ ಎಕ್ಸಾಮ್ ಹೆಂಗಂತ ಅಂಜಿಕೆ ಬರಾಕತ್ತೈತ್ರಿ. ಅಂಜೋದೇನು ಪ್ರಶ್ನೆನೇ ಇಲ್ಲ. ಅಲ್ಲಿ ಅಂಜಾಕೇನು ಯಾರಿಗೆ ನಿಮಗೆ ಹಿಡಿಯೋದಿಲ್ಲ, ನಿಮ್ಗೆ ಯಾರು ಕಟ್ಟಿ ಹಾಕೋದಿಲ್ಲ. ಓಕೆ, ನೀವೇ ಕಿಂಗ್ಸ್ ಇರ್ತೀರಿ. ಒಂದು ವರ್ಷ ಪೂರ್ತಿ ಓದಿದ್ದೀರಿ, ಒಂದು 3 ತಾಸದಲ್ಲಿ ಬರೆಯೋದದ. ಓಕೆ, ಹಿಂಗಾಗಿ ಎಲ್ಲ ಓದಿದ್ದನ್ನು ಬಂದಿರ್ತಾವೆ. ಆ ಪಾಠಗಳಲ್ಲಿ ಬಿಟ್ಟು ಬೇರೆ ಕ್ವಶನ್ ತೆಗಿಯಾಕ್ರೆ ಬೇಕಲ್ಲ, ಅದು ತೆಗೆಯೋದಿಲ್ಲ. ಮಾಡೆಲ್ ಕ್ವಶನ್ ಪೇಪರ್ 4 ಓದ್ಕೊಂಡು ಹೋದ್ರೆ ಪಾಸ್ ಆಗ್ತೀರಿ. ಓಕೆ, ಇನ್ನೂ ಹೆಚ್ಚು ಸ್ಕೋರ್ ಬೇಕಾದರೆ ಚೆನ್ನಾಗಿ ಓದಬೇಕಷ್ಟೇ. ಬಟ್ ನೆನಪಿಟ್ಕೊಡ್ರಿ, ಕ್ವಶನ್ ಪೇಪರ್ ಡಿಫಿಕಲ್ಟಿ ಲೆವೆಲ್ ಇರ್ತದೆ. ಕಠಿಣತೆ ಮಟ್ಟ 20 ಅದ, ನೆನಪಿಟ್ಕೋಬೇಕು. ಎಷ್ಟು? ಕಠಿಣತೆ ಮಟ್ಟ 20. ಇಟ್ ಮೀನ್ಸ್ ನಿಮಗೆ 20 ಮಾರ್ಕ್ಸ್ ಕ್ವಶನ್ ಏನಾಗಿರ್ತದಪ್ಪ ಅಂದರೆ ಡಿಫಿಕಲ್ಟಿ ಲೆವೆಲ್ ಇರ್ತಾವೆ. ಆ ಕಾರಣಕ್ಕಾಗಿ ಖಂಡಿತವಾಗಿ ಎಳೆಯನ್ನು ಓದ್ಕೊಂಡೋಗಿ ಬೋರ್ಡ್ನವರು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಪಾಲಿಸ್ರಿ. ಮತ್ತೆ ನಿಮಗೆ ಕೊಠಡಿ ಒಳಗಡೆನೂ ಕೂಡ ಏನು ಮಾಡ್ತಾರೆ, ಮೇಲ್ವಿಚಾರಕರು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮುಖ್ಯ ಶಿಕ್ಷಕರು, ತರಗತಿ ಶಿಕ್ಷಕರು ಕೂಡ ನಿಮಗೆ ಗೈಡೆನ್ಸನ್ನು ಮಾಡಿದ್ದಾರೆ. ಆ ಎಲ್ಲ ಗೈಡೆನ್ಸ್ಗಳನ್ನು ಫಾಲೋ ಮಾಡಿಕೊಂಡು ನಾಳೆ ಎಕ್ಸಾಮ್ಗೆ ಹೋಗಿ ಈ ಸೂಚನೆಗಳನ್ನು ಪಾಲಿಸ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.